ನಮ್ಮೆಲ್ಲರ ಒಂಥರ ಕಣದಲ್ಲಿ ಕ್ರಿಕೆಟ್ ಇದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಭಾಳ ಖುಷಿ ಇದೆ ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಸೂಪರಾಗಿ ಆಡ್ತಾ ಇದ್ದಾರೆ, ಹಾಗೆ ಆಡಲಿ, ಯಾರ್ದು ಕಣ್ಣು ಬೀಳದೆ ಇರಲಿ. ಸೊ 50 ದಿನನೇ ದೊಡ್ಡ ವಿಷಯ. ಈ ಒಂದು ನಾವು ಇದನ್ನೇ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ 50 ದಿನಗಳು ಹೋಗಿದೆ ಸಿನಿಮಾ. ಎಲ್ಲೋ ಒಂದು ಕಡೆ ಸಮ್ವೇರ್ ವಿ ಮೈಟ್ ಬಿ ಗೋಯಿಂಗ್ ರಾಂಗ್. ಒಂದು ತುಂಬ ಕೆಳಮಟ್ಟದ ಸಿನಿಮಾ ಈ ಮನುಷ್ಯ ಮಾಡೋದಿಲ್ಲ ಅನ್ನೋ, ನಿಮ್ಮ ಹತ್ರ ಏನು ಬಜೆಟ್ ಇದೆ ಅದರಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅಂಥ ಸ್ಕ್ರಿಪ್ಟ್ನೇ ಮಾಡೋದು ಒಳ್ಳೆಯದು. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಗ್ರಾಫಲ್ಲಿ. ಸೊ ದೇರ್ ವಿಲ್ ಬಿ ಎನ್ ಅಪ್, ದೇರ್ ವಿಲ್ ಬಿ ಎ ಡೌನ್. ಬಟ್ ಡೆಫಿನೆಟ್ಲಿ ಇವಾಗ ಒಂದು ಡೌನ್ ಫೇಸ್ಲಿದ್ದೀವಿ. ಅನ್ನೋದು ಗೊತ್ತಿಲ್ಲ, ಏನು ಹೇಳ್ಬೋದು ಅನ್ನೋದು ಗೊತ್ತಿಲ್ಲ. ಬಟ್ ಚಿತ್ರಮಂದಿರದಲ್ಲಿ ನೋಡಿದ್ದಕ್ಕೇ ಇವತ್ತು ಸಿನಿಮಾ 50 ದಿನಗಳು ಪೂರೈಸೋದಕ್ಕೆ ಸಾಧ್ಯವಾಗಿದ್ದು. ಆ್ಯಂಡ್ ಪ್ರತಿ ಸತಿ ನನಗನ್ಸೋದು, ನಾವು ಕರಿತಾ ಇದ್ದೀವಿ, ಬರ್ತಿಲ್ಲ ಅಂದರೆ ಅವ್ರಿಗೆ ಸಿನಿಮಾ ಇಷ್ಟ ಆಗ್ತಾ ಇಲ್ಲ. ಸಿನಿಮಾಗೆ ನಾವು ಹೇಗೆ ಒಂದು ಬಜೆಟ್ ಅಂತ ಎತ್ತಿಡ್ತೀವೋ, ಮಾರ್ಕೆಟಿಂಗಿಗೂ ಅಷ್ಟೇ ಒಂದು ಬಜೆಟ್ನ ಎತ್ತಿಟ್ಕೊಂಡು ಬರೋದು ಬಹಳ ಒಳ್ಳೆಯದು. ಒಂದು ಕಡೆ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತೂ ಬೇಕು. ಸಿನಿಮಾ ಅಂತೂ ನೋಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಸಿನಿಮಾಗಳು ನೋಡ್ತಾ ಇದ್ದಾರೆ, ನಮ್ಮ ಭಾಷೆ ಆಗಿರ್ಬೋದು, ಬೇರೆ ಭಾಷೆ ಆಗಿರ್ಬೋದು, ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಒಂಚೂರು ನಾವು ಹೆಚ್ಚಿಗೆ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬಂದಾಗ, ಒಂದರ ನಂತರ ಒಂದು ಬ್ಯಾಕ್ ಟು ಬ್ಯಾಕ್ ಬಂದಾಗ ಪ್ರಾಬ್ಲಿ ನಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಅಂತ ನನಗನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲಿಂಕ್ ಚಿತ್ರ 50 ದಿನಗಳನ್ನು ಪೂರೈಸಿದೆ. ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರಲ್ಲ ಅನ್ನೋ ದಿನಗಳಲ್ಲೂ ಕೂಡ ಒಂದು ಅತ್ಯದ್ಭುತ ಚಿತ್ರ, ಕನ್ನಡದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥ ಚಿತ್ರ. ಅದರಲ್ಲಿ ನಟಿಸಿರುವಂತಹ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ನಾಯಕ ನಟ. ಅವ್ರ ಜೊತೆ ಮಾತಾಡ್ಸೋಣ. ಮೊದಲನೇದಾಗಿ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್, ಯಾಕಂದರೆ ಈಗಿನ ದಿನಗಳಲ್ಲಿ ಥಿಯೇಟ್ರಿಗೆ ಜನ ಬರೋದು ಕಡಿಮೆ. ಸೊ ಅದರಲ್ಲಿ ಮೊದಲನೇದು KTM ಬಂದ್ಬಿಟ್ಟು 25 ಡೇಸ್, ಇವಾಗ 50 ಡೇಸ್, ಮುಂದೆ 100 ಡೇಸ್ ಪ್ಲ್ಯಾನ್ ಏನಾದ್ರು ಇದೆಯಾ ಅಂತ? ನಮ್ಮ ಪ್ಲ್ಯಾನ್ ಏನಿಲ್ಲ ಸರ್. OTTಗೆ ಬಂದಾಯಿತು, ಪ್ರೈಮಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ 50 ದಿನನೇ ದೊಡ್ಡ ವಿಷಯ. ಈ ಒಂದು ನಾವು ಇದನ್ನೇ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ 50 ದಿನಗಳು ಹೋಗಿದೆ ಸಿನಿಮಾ. ಆ್ಯಂಡ್ ಅದಕ್ಕೆ ಹೋಗೋದಕ್ಕೆ ಮುಖ್ಯ ಕಾರಣ ಆಡಿಯನ್ಸ್, ಪ್ರೇಕ್ಷಕರು. ಸೊ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ನೋಡಿದ್ದಕ್ಕೇ ಇವತ್ತು ಸಿನಿಮಾ 50 ದಿನಗಳು ಪೂರೈಸೋದಕ್ಕೆ ಸಾಧ್ಯವಾಗಿದ್ದು. ಸೊ ಹಾಗಾಗಿ ಅವರೆಲ್ಲರಿಗೂ ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರಗಳು, ದೀರ್ಘದಂಡ ನಮಸ್ಕಾರಗಳು. ಆ್ಯಂಡ್ ಖುಷಿ, ಹೆಮ್ಮೆ ಎರಡೂ ಇದೆ. ಯಾಕಂದರೆ ಒಂದು ಪುಟ್ಟ ಸಿನಿಮಾ, ಒಂದು ಪುಟ್ಟ ತಂಡ ಇವತ್ತು ಸಿನಿಮಾ ಮಾಡಿ ಇಂಥ ಒಂದು ದೊಡ್ಡ ಸಮುದ್ರದಲ್ಲಿ ಇವತ್ತು ಸಸ್ಟೈನ್ ಆಗಿದ್ದೀವಿ, ಸರ್ವೈವ್ ಆಗಿದ್ದೀವಿ ಅಂತಂದರೆ ಬಹಳ ದೊಡ್ಡ ವಿಚಾರ. ಆ್ಯಂಡ್ ಏನಿಲ್ಲ, ಇದರಿಂದ ಮುಂದೆ ಬರುವಂತಹ ಹೊಸ ತಂಡಗಳಿಗೆ, ಹೊಸ ನಿರ್ದೇಶಕರಿಗೆ, ನಟರಿಗೆ ಒಂದು ಭರವಸೆ. ನಾವು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರೆ ಇಲ್ಲಿ ನಿಲ್ಲಬಹುದು ಅನ್ನೋ ಒಂದು ಭರವಸೆ ಈ ಸಿನಿಮಾ ಮುಖಾಂತರ ಒಂದಿಷ್ಟು ಜನರಿಗೆ ಹೋಗಿದೆ ಅನ್ನೋದು ನನಗೆ ಅದು ಬಹಳ ಖುಷಿಯಿಂದ. ಹಾಗೆ ಸ್ಟೇಜ್ ಮೇಲೆ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನಾನು ಯಾರನ್ನೂ ಥಿಯೇಟ್ರಿಗೆ ಕರೆಯಲ್ಲ, ಅವರೇ ಬಂದು ನೋಡೋವಂಥ ಸಿನಿಮಾಗಳನ್ನು ಮಾಡ್ತೀನಿ ಅಂತ. ಏನು ಆ್ಯಕ್ಚುಲಿ ಅದರದ್ದು ಆ ಸ್ಟೇಟ್ಮೆಂಟ್ ನನಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಏನಿಲ್ಲ ಸರ್, ಅಂದರೆ ಇವಾಗ ಪ್ರತಿಯೊಬ್ಬರು ಸಿನಿಮಾ ಮಾಡಿದಾಗ ಜನ ಬಂದು ಸಿನಿಮಾ ನೋಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಜನ ಬಂದು ಸಿನಿಮಾವನ್ನು ನೋಡ್ತಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಸಮ್ವೇರ್ ವಿ ಮೈಟ್ ಬಿ ಗೋಯಿಂಗ್ ರಾಂಗ್. ಒಂದು ಸಿನಿಮಾ ನೋಡದೇ ಇರ್ಬೋದು, 2 ಸಿನಿಮಾ ನೋಡದೇ ಇರ್ಬೋದು. ಈಗ ಬ್ಲಿಂಕ್ ನೋಡಿದ್ರಲ್ಲ ಸರ್, ಹೌದು ಅಲ್ವಾ? ಆ್ಯಂಡ್ ಅದ್ರ ಜೊತೆಗೆ ಏನಾಯಿತು, ಪ್ರಾಬ್ಲಿ ಸಂಖ್ಯೆ ಕಮ್ಮಿ ಆಯಿತು. ಸಿನಿಮಾ ಜನರು ಥಿಯೇಟ್ರಿಗೆ ಬಂದು ನೋಡ್ತಿರುವ ಸಂಖ್ಯೆ ಕಮ್ಮಿ ಆಗ್ತಿದೆ. ನೋಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ನೋಡ್ತಿಲ್ಲ ಅಂದರೆ ನಾವು ಸರ್ವೈವ್ ಆಗೋಕ್ಕಾಗ್ತಿರ್ಲಿಲ್ಲ. ಬಟ್ ನೋಡ್ತಾ ಇದ್ದಾರೆ, ಸಂಖ್ಯೆ ಕಮ್ಮಿ ಇದೆ. ಆ್ಯಂಡ್ ಪ್ರತಿ ಸತಿ ನನಗನ್ಸೋದು, ನಾವು ಕರಿತಾ ಇದ್ದೀವಿ, ಬರ್ತಿಲ್ಲ ಅಂದರೆ ಅವ್ರಿಗೆ ಸಿನಿಮಾ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾಗಳು ಮಾಡಬೇಕು, ಅವ್ರು ಬಂದು ನೋಡುವಂಥ ಸಿನಿಮಾ ಮಾಡಬೇಕು, ಅಥವಾ ಅವ್ರನ್ನ ವಿಚಾರಕ್ಕೆ ಹಚ್ಚುವಂಥ ಸಿನಿಮಾ ಮಾಡಬೇಕು. ತುಂಬ ಕೆಳಮಟ್ಟದ ಸಿನಿಮಾ ಈ ಮನುಷ್ಯ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ಕೊಡಬೇಕಾಗುತ್ತೆ. ಸೊ ಆ ಭರವಸೆ ಹೇಗೆ ಕೊಡೋದಕ್ಕೆ ಸಾಧ್ಯ? ನಾವು ಜನ ಥಿಯೇಟ್ರಿಗೆ ಬಂದು ನೋಡೋಂಥ ಸಿನಿಮಾಗಳು ಮಾಡಿದಾಗಲೇ ಆ ಭರವಸೆ ಕೊಡೋದಕ್ಕೆ ಸಾಧ್ಯ. ಆ್ಯಂಡ್ ದಿಯಾಯಿಂದ ಬ್ಲಿಂಕ್ವರೆಗೂ ಆ ಭರವಸೆನ ಕೊಡ್ತಾ ಬಂದಿದ್ದೀನಿ ಅಂತ ಅನ್ಸುತ್ತೆ. ಸೊ ಐ ಫೆಲ್ಟ್ ದಿಸ್ ಈಸ್ ಅ ರೈಟ್ ಟೈಮ್ ಸೊ ದಟ್ ಟು ಚೂಸ್ ಅ ರೈಟ್ ಸ್ಕ್ರಿಪ್ಟ್. ಆ್ಯಂಡ್ ರೈಟ್ ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಕ್ಕೆ ಹಚ್ಚುವಂಥ ಸ್ಕ್ರಿಪ್ಟ್ಗಳು, ಸೊ ಥಿಯೇಟ್ರಿಗೆ ಜನ ಬಂದು ನೋಡುವಂಥ ಸ್ಕ್ರಿಪ್ಟ್ಗಳು, ಆ ಥರದ ಸ್ಕ್ರಿಪ್ಟ್ ಮೇಲೆ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ. ಅಹಂಕಾರ ಅಲ್ಲ ಸರ್, ತುಂಬ ಹಂಬಲಿ ಹೇಳಿದ್ದು. ಇಲ್ಲ, ನನಗೆ ಅದ್ರ ಮೇಲೆ ಖುಷಿ ಇದೆ. ಅದು ಅಹಂಕಾರ ಅಂತ ನಾವು ಯಾವತ್ತೂ ಹೇಳಲ್ಲ. ನಿಮ್ಮ ಕೆಲಸದ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಆ ಮಾತುಗಳು ಬರೋದು ಕಾಮನ್. ಸೊ ಹಾಗಾಗಿ ನಮಗೆ ಖುಷಿ ಇದೆ. ಅದಾದಮೇಲೆ ಇವಾಗ ಚಿತ್ರರಂಗದಲ್ಲಿ ಎಲ್ಲ ಹೊಸಬರ ಜೊತೆ ಚಿತ್ರನೇ ಮಾಡಿದ್ದು ನೀವು. ಇವಾಗ ಈ ಟೀಮ್ ಅಂತೂ ಕಂಪ್ಲೀಟ್ಲಿ ನೀವು ಅಲ್ವಾ? ಇವಾಗ ಈ ಚಿತ್ರನ ರೀಚ್ ಮಾಡ್ಸೋಕ್ಕೆ ನೀವೇ ಡಿಸ್ಟ್ರಿಬ್ಯೂಟರ್ ಆದ್ರಿ, ಅಂದರೆ ನಿಮ್ಮ ಟೀಮೇ ಡಿಸ್ಟ್ರಿಬ್ಯೂಟರೇ ಆದ್ರಿ, ನೀವೇ ಥಿಯೇಟ್ರಿಗೆ ಹೋದ್ರಿ, ರೀಚ್ ಮಾಡಿಸಿದ್ರಿ. ಇವಾಗ ಯಾವುದಾದ್ರೂ ಹೊಸ ತಂಡ ಒಳಗಡೆ ಬರ್ತಿದೆ ಅಂದರೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಅವ್ರಿಗೆ? ಮೊದಲನೇದಾಗಿ ಸಿನಿಮಾ
ಬರವಣಿಗೆಯಿಂದನೇ. ಅಂದರೆ ನೀವು ಅದೊಂದು ಸಿನಿಮಾ ಮಾಡ್ತಿದ್ದೀರಾ ಅಂತಂದಾಗ ನಿಮ್ಮ ಹತ್ರ ಏನು ಬಜೆಟ್ ಇದೆ ಅದರಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅಂಥ ಸ್ಕ್ರಿಪ್ಟ್ನೇ ಮಾಡೋದು ಒಳ್ಳೆಯದು. ಬಜೆಟ್ಗೂ ಸ್ಕ್ರಿಪ್ಟ್ಗೂ ಸಂಬಂಧ ಇಲ್ಲದಿದ್ದಾಗ ಅಲ್ಲಿ ಕ್ವಾಲಿಟಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಆ್ಯಂಡ್ ಅದ್ರ ಜೊತೆ ಒಳಗೆ ಬರುವಾಗ ಸಲಹೆ ಏನು ಕೊಡೋಣ ಸರ್ ಗೊತ್ತಿಲ್ಲ ನನಗೆ. ಏನಾದರೂ ಒಂದು ಸಲಹೆ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಒಂದದೇನೆ ಆದಷ್ಟು ಪ್ರೊಡಕ್ಷನ್ ಟೈಮಲ್ಲಿ ಸಿನಿಮಾದ ಖರ್ಚು ವೆಚ್ಚಗಳನ್ನ ಎಷ್ಟು ಮಿನಿಮಲ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ಮಿನಿಮಲ್ ಆಗಿ ಇಟ್ಕೊಂಡು, ಆ್ಯಂಡ್ ಬಹಳ ಮುಖ್ಯವಾಗಿ ಮಾರ್ಕೆಟಿಂಗಿಗೆ ಒಂದಿಷ್ಟು ಬಜೆಟ್, ಸಿನಿಮಾಗೆ ನಾವು ಹೇಗೆ ಒಂದು ಬಜೆಟ್ ಅಂತ ಎತ್ತಿಡ್ತೀವೋ ಮಾರ್ಕೆಟಿಂಗಿಗೂ ಅಷ್ಟೇ ಒಂದು ಬಜೆಟ್ನ ಎತ್ತಿಟ್ಕೊಂಡು ಬರೋದು ಬಹಳ ಒಳ್ಳೆಯದು. ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿ ತುಂಬ ದಿನಗಳಿಂದ ಮಾತಾಡ್ತಾ ಇದ್ದೀವಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ. ಸಿಂಗಲ್ ಸ್ಕ್ರೀನ್ಗಳೆಲ್ಲ ಮುಚ್ತಾ ಇದೆ ಸರ್. ಇವಾಗ ಎಕ್ಸಾಂಪಲ್ ಕಾವೇರಿ ಥಿಯೇಟ್ರು ಲೈಕ್ ಹೊಡೆದಾಕ್ಬಿಟ್ರು. ನಿಮಗೆ ಕಾವೇರಿ ಥಿಯೇಟ್ರದ್ದು ಅಂದರೆ ನಿಮ್ಮ ಒಂದು ಒಡನಾಟ ಏನಾದರೂ ಇತ್ತ ಕಾವೇರಿ ಥಿಯೇಟ್ರ್ ಜೊತೆ ಅಂತ? ಅಂದರೆ ನನಗೆ ಮನೆಯಿಂದ ಭಾಳ ದೂರ ಇತ್ತದು. ಸೊ ಕೆಲವು ಸಿನಿಮಾಗಳನ್ನ ಕಾವೇರಿ ಥಿಯೇಟ್ರಲ್ಲಿ ನೋಡಿದ್ದೀನಿ. ಭಾಳ ಅದೇ ಕಾವೇರಿ ಥಿಯೇಟ್ರ್ ಅಂದ ತಕ್ಷಣ ಒಂದ್ಸತಿ ನೋವಾಗುತ್ತೆ, ಅಯ್ಯೋ ಹೊಡೆದಾಕ್ಬಿಟ್ರಾ ಅನ್ನೋ ಒಂದು ನೋವಾಗುತ್ತೆ. ಯಾಕಂದರೆ ಅಲ್ಲಿ ಕೋಟ್ಯಾಂತರ ಜನ ಸಿನಿಮಾ ನೋಡಿದ್ದಾರೆ, ಲಕ್ಷಾಂತರ ಜನನೂ ಅಲ್ಲ, ಮೋಸ್ಟ್ಲಿ ಕೋಟ್ಯಾಂತರ ಜನ ಫುಟ್ಫಾಲ್ ಆಗಿದೆ, ಸಾವಿರಾರು ಸಿನಿಮಾಗಳನ್ನ ನೋಡಿದ್ದಾರೆ. ಇವತ್ತು ಆ ಥಿಯೇಟ್ರ್ ಇಲ್ಲ ಅಂತಂದಾಗ ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಎಗೈನ್ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಆ್ಯಂಡ್ ಆ ಬದಲಾವಣೆಗಳು ನಾವು ಆ ಬದಲಾವಣೆಗಳಲ್ಲಿ ಬದಲಾಗ್ತಾ ಹೋಗ್ತೀವಿ. ಜನ ಅದೇ ಬರ್ತಾ ಇಲ್ಲ. ಬಟ್ ಏನು ಹೇಳೋಕ್ಕೆ ನನಗೂ ಗೊತ್ತಿಲ್ಲ, ಯಾರು ತಪ್ಪು ಅನ್ನೋದು ಗೊತ್ತಿಲ್ಲ, ಏನು ಹೇಳ್ಬೋದು ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತೂ ಬೇಕು. ಸಿನಿಮಾ ಅಂತೂ ನೋಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಸಿನಿಮಾಗಳು ನೋಡ್ತಾ ಇದ್ದಾರೆ, ನಮ್ಮ ಭಾಷೆ ಆಗಿರ್ಬೋದು ಬೇರೆ ಭಾಷೆ ಆಗಿರ್ಬೋದು, ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಒಂಚೂರು ನಾವು ಹೆಚ್ಚಿಗೆ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬಂದಾಗ, ಒಂದರ ನಂತರ ಒಂದು ಬ್ಯಾಕ್ ಟು ಬ್ಯಾಕ್ ಬಂದಾಗ ಪ್ರಾಬ್ಲಿ ನಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಗ್ರಾಫಲ್ಲಿ. ಸೊ there will be an up, there will be a down, but definitely maybe ಇವಾಗ ಒಂದು ಡೌನ್ ಫೇಸ್ಲಿದ್ದೀವಿ. there will be up, ಬರುತ್ತೆ. definitely. ಅದಾದಮೇಲೆ ಎಷ್ಟೋ ಸರಿ ನಾನು ನಿಮ್ಮ ಇಂಟರ್ವ್ಯೂ ತೊಗೋಬೇಕಾದ್ರೆ ಅವಸರದಲ್ಲಿ ಬೇರೆ ಒಂದು ರಾಜ್ಯಕ್ಕೆ ಹೋಗ್ತಾ ಇರ್ತೀರ. ಇಲ್ಲ ಲಾಸ್ಟ್ ಟೈಮ್ 25 ಡೇಸ್ ಕೇರಳಲ್ಲಿದ್ದೆ ಇದ್ರಲ್ಲ, ಮತ್ತೆ ವಾಪಸ್ ಇವಾಗ ಹೈದರಾಬಾದ್ಗೆ ಹೋಗ್ತಾರೆ. ಏನು ವರ್ಕ್ ನಡೀತಿದ್ದೇನಾ ಅಂತ? ಶೂಟ್ ನಡೀತದೆ, ಹೌದು. ಅಲ್ಲಿ 3 ಸಿನಿಮಾಗಳು ನಡೀತಾ ಇದೆ. ದಸರಾ ಪ್ರೊಡಕ್ಷನ್ಸ್ಗೆ ಕಿಂಗ್ ಜಾಕಿ ಕ್ವೀನ್ ಅಂತ ನಡೀತಾ ಇದೆ. ಆ್ಯಂಡ್ ದಿ ಗರ್ಲ್ ಫ್ರೆಂಡ್ ಕೊನೆ ಹಂತದ ಶೂಟಿಂಗಲ್ಲಿದೆ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ. ಆ್ಯಂಡ್ ಒಪೀಸ್ ಅಂತ ಮಲಯಾಳಂ ಸಿನಿಮಾ ಕೊನೆ ಹಂತದ ಶೂಟಿಂಗಲ್ಲಿದೆ. ಆ್ಯಂಡ್ ವಿಶ್ರಾಮ್ ಪ್ರೊಡಕ್ಷನ್ಸ್ದು ಪ್ರೊಡಕ್ಷನ್ ನಂಬರ್ 1 ಅಂತ ಒಂದು ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಶೆಡ್ಯೂಲ್ ಮುಗಿದಿದೆ. ಸೊ ನಡೀತಾ ಇದೆ, ಶೂಟಿಂಗ್ಗಳು ನಡೀತದೆ. ಇಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಬೈಲಿಂಗ್ವಲ್ ಆಗಿರೋದ್ರಿಂದ, ಕನ್ನಡ ಆ್ಯಂಡ್ ತೆಲುಗು ಆಗಿರೋದ್ರಿಂದ ಅದ್ರ ಒಂದಿಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಸೊ ಓಡಾಡ್ತಾ ಇದ್ದೀನಿ ಸರ್. ಓಕೆ, ಇಲ್ಲ ಎಲ್ಲ ಚಿತ್ರಗಳಿಗೂ ಆಲ್ ದ ಬೆಸ್ಟ್. ಹಾಗೆ ಆ್ಯಂಕರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಿಮ್ಮ ಬ್ಲಿಂಕ್ ಬಗ್ಗೆ ತೆಲುಗುನಲ್ಲಿರಲಿ ತಮಿಳ್ನಲ್ಲಿರಲಿ ಯೂಟ್ಯೂಬರ್ಸ್ ಎಲ್ಲ ಒಂದಿಷ್ಟು ಆರ್ಗ್ಯಾನಿಕ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ರು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನ ಯೂಸ್ ಮಾಡಲ್ಲ. ಆರ್ಗ್ಯಾನಿಕ್ ಆಗಿರುವಂಥ ಒಂದಿಷ್ಟು ಜನ ಕಂಟೆಂಟನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅಂತ. ಎಷ್ಟು ಖುಷಿ ಇದೆ ಅಂತ ಆರ್ಗ್ಯಾನಿಕ್ ಅಂದಾಗ ಸರ್. ಭಾಳ ಖುಷಿ ಆಗ್ತದೆ. ಹೇಳಿದ್ರು, ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಡವಾಗಿ ಸಿಗ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ. ಬಟ್ ನಾವು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಥವಾ ಬಿಗಿನಿಂಗ್ ಸಿನಿಮಾ ರಿಲೀಸ್ ಆದಾಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ನಿರ್ಮಾಪಕರ ಪಾಯಿಂಟ್ ಆಫ್ ವ್ಯೂಯಿಂದ ನಿರ್ಮಾಪಕರಿಗೆ ಅವ್ರು ಹಾಕಿರುವಂಥ ಬಂಡವಾಳ ಸಿಕ್ಕಿದ್ರೆ ಇನ್ನೊಂದು ಸಿನಿಮಾಗಳು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಇಲ್ಲಾಂದರೆ ಒಳ್ಳೆ ಸಿನಿಮಾ ಎಲ್ಲಿ ಹಾಕಿದ್ರೂ ಜನ ಯಾವುದೋ ಒಂದು ರೂಪದಲ್ಲಿ ನೋಡ್ತಾರೆ. ಥಿಯೇಟ್ರಲ್ಲಿ ನೋಡ್ಬೋದು, ಥಿಯೇಟ್ರಲ್ಲಿ ಮಿಸ್ ಆದರೆ OTT ನೋಡ್ಬೋದು, OTT ಮಿಸ್ ಆದರೆ ಟಿ ವಿಲಿ ನೋಡ್ತಾರೆ. ಎಲ್ಲೋ ಒಂದು ಕಡೆ ನೋಡ್ತಾರೆ. ಬಟ್ ಏನಾಗುತ್ತೆ, OTT ಮತ್ತು ಟಿ ವಿಯಲ್ಲಿ ಬಂದಾಗ ಅದನ್ನು ನೋಡೋದ್ರಿಂದ ನಿರ್ಮಾಪಕರಿಗೆ ಹೆಚ್ಚು ಅನುಕೂಲ ಆಗೋದಿಲ್ಲ. ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ನಿರ್ಮಾಪಕರಿಗೆ ಅನುಕೂಲ ಆಗೋದು. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ನೋಡಿ ಅಂತೀವಿ. ಬಟ್ ಸಿನಿಮಾಗೆ ಅದು ಏನು ಸಿಗಬೇಕೋ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಸಾಕ್ಷಿ ಇದು ಒಂದು. ಬೇರೆ ಭಾಷೆಯವರು ಸಿನಿಮಾನ ರಿವ್ಯೂ ಮಾಡ್ತಿರೋದು. ಯಾಕಂದರೆ ನಾವು ಬೇರೆ ಭಾಷೆಯಲ್ಲಿ ಡಬ್ ಕೂಡ ಮಾಡಿಲ್ಲ, ಕನ್ನಡದಲ್ಲೇ ಇದೆ ಸಿನಿಮಾ. ಸೊ ಕನ್ನಡದಲ್ಲೇ ಸಿನಿಮಾವನ್ನು ನೋಡಿ ಸಬ್ಟೈಟಲ್ಸ್ ಜೊತೆಯಲ್ಲಿ ನೋಡಿ ಸಿನಿಮಾವನ್ನು ಅರ್ಥ ಮಾಡಿಕೊಂಡು ಸಿನಿಮಾ ಬಗ್ಗೆ ರಿವ್ಯೂ ಬರೀತಾ ಇದ್ದಾರೆ. ಸೊ ಆ್ಯಸ್ ಅ ಫಿಲ್ಮ್ ಮೇಕರ್ಸ್ ಆಗಿ, ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಎಲ್ಲದಕ್ಕಿಂತ ಭಾಳ ದೊಡ್ಡ ವಿಷಯ ಇದು. ಗುಡ್ ರೆಸ್ಪಾನ್ಸಿಷನ್. ಅದಾದಮೇಲೆ ಕೊನೆಯದಾಗಿ ಔಟ್ ಆಫ್ ದ ಬ್ಲಿಂಕ್ ನಾನು ಕೇಳೋದು ಇವಾಗ, ಸೊ RCB ಕ್ವಾಲಿಫೈ ಆಗಿದೆ. ಸೊ ಐ ಥಿಂಕ್ ನೀವು ಫಾಲೋ ಮಾಡ್ತೀರಾ. ಸೊ ಎಷ್ಟು ಖುಷಿ ಇದೆ, ಮತ್ತು ಪ್ಲೇ ಆಫ್ಗೆ ಹೋಗಿದೆ, ಏನಾಗುತ್ತೆ ಅಂತ? ಭಾಳ ಖುಷಿ ಇದೆ. ಅದು ಮತ್ತೆ ಒಂದು ಸೆಕೆಂಡ್ ಅದು ಒನ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಅದು ಕ್ರಿಕೆಟ್ ಅನ್ನೋದು ನಮ್ಮೆಲ್ಲರ ಒಂಥರ ಕಣದಲ್ಲಿ ಕ್ರಿಕೆಟ್ ಇದೆ ಅಂತ ಹೇಳೋದು ತಪ್ಪಾಗೋದಿಲ್ಲ.
ಭಾಳ ಖುಷಿ ಇದೆ ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಸೂಪರಾಗಿ ಆಡ್ತಾ ಇದ್ದಾರೆ. ಹಾಗೆ ಆಡಲಿ, ಯಾರ್ದು ಕಣ್ಣು ಬೀಳದೆ ಇರಲಿ, ಸೊ ಚೆನ್ನಾಗಿ ಆಡಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇನ್ನಷ್ಟು ಒಳ್ಳೆಯ ಚಿತ್ರಗಳು ಸಿಗಲಿ. ನಿಮ್ಮ ಒಂದು ಸಾಮರ್ಥ್ಯ ಏನಿದೆ ಅದಕ್ಕಿಂತ ಹೆಚ್ಚಾಗಿರುವಂಥ ಚಿತ್ರಗಳು ಸಿಗಲಿ. ಯಾಕಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕಾಗುತ್ತಲ್ಲಿ. ಹಾಗಾಗಿ ಇನ್ನಷ್ಟು ಒಳ್ಳೆಯ ಚಿತ್ರಗಳನ್ನು ಮಾಡಿ ನಮ್ಮನ್ನು ಮನರಂಜಿಸ್ತೀರಿ. ಶೋರ್, ನಿಮ್ಮ ಮುಂದಿನ ಚಿತ್ರಕ್ಕೆ ನೀವೇನು ಕರಿಬೇಡಿ, ನಾವೇ ಥಿಯೇಟ್ರಿಗೆ ಬರ್ತೀವಿ. ಯು ಆಲ್ರೆಡಿ ಪ್ರೂವ್ಡ್ ದ್ಯಾಟ್ ಬ್ಲಿಂಕಿಂದ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ತೆರೆಯ ಮೇಲೆ ಯಾವಾಗಲೂ ರಾರಾಜಿಸ್ತೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.